ನಮಸ್ಕಾರ ವೀಕ್ಷಕರೇ. ಈ ಬರುವಂತಹ ಮಾರ್ಚ್ ತಿಂಗಳ ಮಾಸ ಭವಿಷ್ಯನ ನಾನು ತಿಳಿಸ್ತೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಅತಿ ಮುಖ್ಯವಾಗಿ 12ರಲ್ಲಿ ಅಂದರೆ ಮೀನರಾಶಿಯಲ್ಲಿ ರವಿ ಇದೇ ಮಾರ್ಚ್ 15ರಲ್ಲಿ ಪ್ರವೇಶ ಆಗೋದ್ರಿಂದ ನಿಮಗೆ ಸ್ವಲ್ಪ ಆತ್ಮಸಂಕಲ್ಪದಲ್ಲಿ ತೊಂದರೆಗಳಾಗ್ತದೆ. ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ, ಸ್ವಲ್ಪ ಪೀಸ್ ಆಫ್ ಮೈಂಡಲ್ಲಿ ತೊಂದರೆಗಳಾಗ್ತದೆ. ಯಾಕಂದರೆ 12ನೇ ಸ್ಥಾನ ನಷ್ಟ ಸ್ಥಾನ ಅಂತ ಹೇಳ್ತೀವಿ. ಅದಾದ ನಂತರ ಎಲ್ಲ ಕ್ಷೇತ್ರಗಳು ಅಂದರೆ ಆರೋಗ್ಯ ತಿಳ್ಕೊಳ್ಳಿ, ನಿಮ್ಮ ಒಂದು ಉದ್ಯೋಗ ತಿಳ್ಕೊಳ್ಳಿ, ಬಿಸ್ನೆಸ್ ತಿಳ್ಕೊಳ್ಳಿ, ಎಲ್ಲದ ಕಡೆನೂ ಕೂಡ ಬಹಳ ಡೌನ್ ಅನಿಸುತ್ತೆ. ಹೀಗಾಗಿ ಸ್ವಲ್ಪ ರವಿ ಆರಾಧನೆ ಮಾಡೋದು ಒಳ್ಳೆಯದು ಮೇಷರಾಶಿಯವರು ವಿಶೇಷವಾಗಿ. ಎರಡನೇದಾಗಿ ವೃಷಭ ರಾಶಿಯವರಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಯಾಕಂತಂದರೆ ಲಾಭಸ್ಥಾನದಲ್ಲಿ ರವಿ ಬರೋದ್ರಿಂದ ಮತ್ತು ಧನಸ್ಥಾನದಲ್ಲಿ ವಕ್ರಿಯನಾಗಿರುವಂಥ ಗುರು ಲಾಭಾಧಿಪತಿ ಆಗೋದ್ರಿಂದ ಇಲ್ಲಿ ಏನಾಗತ್ತಪ್ಪ ಅಂತಂದರೆ ಆದಾಯದಲ್ಲಿ ಏಳಿಗೆ ಆಗುತ್ತೆ. ಅದಾದ ನಂತರ ಏನಾದರೂ ಒಂದು ಹೊಸ ಯೋಜನೆಗೆ ನೀವು ಕೈ ಹಾಕಬೇಕಂತಂದರೆ ಈ ಬರುವಂತಹ ಮಾರ್ಚ್ 15 ಆದಮೇಲೆ ಏನು ಟೈಮ್ ಇದೆ ಇದು ಬಹಳ ಒಳ್ಳೆಯ ಸಮಯ. ಅದಾದ ನಂತರ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಬಹಳ ಒಳ್ಳೆಯ ಅಭಿವೃದ್ಧಿ ನೀವು ಕಾಣ್ತೀರಿ. ಬಟ್ ನಿಮ್ಮ ಒಂದು ಎಕ್ಸ್ಪೆನ್ಸಸ್ ಮೇಲೆ ಕಣ್ಣಿರಲಿ, ಯಾಕಂತಂದರೆ ಅತಿಯಾದ ಎಕ್ಸ್ಪೆನ್ಸಸ್ ಆಗುವಂತಹ ಚಾನ್ಸಸ್ ಇರ್ತದೆ. ಮೂರನೇದಾಗಿ ಮಿಥುನ ರಾಶಿಯವರಿಗೆ ಗುರುಬಲ ಬರ್ತದೆ. ಯಾಕಂದರೆ ಇಷ್ಟು ದಿನ ಗುರು ವಕ್ರಿಯನಾಗಿದ್ದ, ಈಗ ಗುರು ಮರಳಿ ನಿಮ್ಮ ಸ್ಥಾನಕ್ಕೆ ಬರೋದ್ರಿಂದ ಗುರುಬಲ ಬರ್ತದೆ. ಮತ್ತು 10ನೇ ಸ್ಥಾನದಲ್ಲಿ ರವಿ ಬರೋದ್ರಿಂದ ಜಾಬಲ್ಲಿ ಪ್ರೆಷರ್ಸ್ ಕಮ್ಮಿ ಆಗುತ್ತೆ. ಮತ್ತು ಜಾಬಲ್ಲಿ ನಿಮ್ಮ ಒಂದು ವರ್ಕ್ಗೆ ನಿಮ್ಮ ಹೈಯರ್ ಅಥಾರಿಟಿ ಕಡೆಯಿಂದ ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ. ಅದಾದ ನಂತರ ಪ್ರಮೋಷನ್ ಆಗುವಂಥ ಯೋಗ ನಿಮಗಿದೆ. ಅದಾದ ನಂತರ ಮಿಥುನ್ ರಾಶಿಯವರಿಗೆ ಯಾರಾದರೂ ಸ್ಟೂಡೆಂಟ್ಸ್ ಇದ್ರಪ್ಪ ಅಂತಂದರೆ ಅವರು ಕೂತ್ಕೊಂಡು ಹೊಸ ಕೋರ್ಸಸ್ಗಳನ್ನು ಟ್ರೈ ಮಾಡ್ಬೋದು. ಈ ಹೊಸ ಕೋರ್ಸ್ಗಳನ್ನು ಟ್ರೈ ಮಾಡೋದ್ರಿಂದ ನಿಮಗೆ ಆ ಕೋರ್ಸಿಂದ ಉದ್ಯೋಗ ಅವಕಾಶಗಳು ಫ್ಯೂಚರಲ್ಲಿ ಆಗುತ್ತೆ. ನಾಲ್ಕನೇದಾಗಿ ಕರ್ಕರಾಶಿ. ಈ ಕರ್ಕರಾಶಿಯವರಿಗೆ ಮಾರ್ಚ್ ತಿಂಗಳು ಹೇಗಿದೆಪ್ಪ ಅಂತಂದರೆ ಈ ಕುಜ ಅಷ್ಟಮದಲ್ಲಿ ಬರೋದ್ರಿಂದ, ಕುಜ ಮತ್ತು ರಾಹುವಿನ ಒಂದು ಸಂಯೋಗ ಅಲ್ಲಿ ಇರೋದ್ರಿಂದ ಮೇನು ಪತ್ನಿಗೆ ಇಲ್ಲ ಕುಟುಂಬಸ್ಥರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ತದೆ. ಮತ್ತು ಈ ಆರೋಗ್ಯ ವಿಚಾರದಲ್ಲಿ ಬಹಳ ಸಮಸ್ಯೆಗಳು ಬಂದು ಅತಿಯಾದಂಥ ಖರ್ಚುಗಳು ಆಗುವಂಥದ್ದು ಇರ್ತದೆ. ಹಾಗಾಗಿ ಬಹಳ ಎಕ್ಸ್ಪೆನ್ಸಸ್ನ ಅವಾಯ್ಡ್ ಮಾಡಿ ಮತ್ತು ಆರೋಗ್ಯದ ಮೇಲೆ ಎಚ್ಚರಿಕೆ ಇರಲಿ. ಯಾವುದೇ ಒಂದು ಅವಸರವಾಗಿ ಯಾವುದೇ ಒಂದು ಕೆಲಸಗಳಿಗೆ ಮತ್ತು ಕಾರ್ಯಗಳಿಗೆ ಕೈ ಹಾಕಬೇಡಿ. ಮತ್ತು ಓಡಾಡುವಾಗ ಕೂಡ ಬಹಳ ಹುಷಾರಾಗಿರಿ. ಮೂರನೇದಾಗಿ ಇನ್ನೊಂದೇನಪ್ಪ ಅಂದರೆ ಪಾಸಿಟಿವ್ ಏನಂತಂದರೆ ದಾಂಪತ್ಯ ಜೀವನ ಬಹಳ ಸುಖಕರವಾಗಿರ್ತದೆ. ಡಿಸಗ್ರಿಮೆಂಟ್ಸ್ ಅಂತ ಏನಿರ್ತದೆ ಅದು ಈ ಮಾರ್ಚ್ ಬಿಗಿನಿಂಗಲ್ಲಿ ಎಂಡಾಗಿ ಹೋಗ್ತದೆ. ಈ 5ನೇ ರಾಶಿ ಸಿಂಹರಾಶಿ. ಈ ಸಿಂಹರಾಶಿ ಒಂದು ಮಾರ್ಚ್ ಭವಿಷ್ಯ ಹೇಗಿರುತ್ತೆ ಅಂತಂದರೆ ಈ ಸಪ್ತಮದಲ್ಲಿ ಕುಜ ಬರ್ತಾನೆ, ಅಷ್ಟಮದಲ್ಲಿ ರವಿ ಇರ್ತಾನೆ. ಈ ಸಪ್ತಮದಲ್ಲಿ ಕುಜ ಬರೋದ್ರಿಂದ, ಅಷ್ಟಮದಲ್ಲಿ ರವಿ ಬರೋದ್ರಿಂದ ಮೇನ್ ಆಗಿ ಮನೆಯಲ್ಲಿ ಹೆಂಡತಿ ಜೊತೆಗೆ ಮ್ಯೂಚುವಲ್ ಕಾನ್ಫ್ಲಿಕ್ಟ್ ಜಾಸ್ತಿ, ಸಣ್ಣ ಸಣ್ಣ ಮಾತಿಗೂ ಕಿತ್ತಾಟಗಳಾಗುವಂಥದ್ದು, ಡಿಸಗ್ರಿಮೆಂಟ್ಸ್ ಆಗುವಂಥದ್ದು ಜಾಸ್ತಿ. ಬಟ್ ದೈಹಿಕ ಸಂಬಂಧ ಚೆನ್ನಾಗಿರ್ತದೆ. ಉದ್ಯೋಗದಲ್ಲಿ ಆಗಲಿ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಆಗಲಿ ಕೂಡ ಏಳಿಗೆ ಅನ್ನೋದು ನೀವು ನೋಡ್ತೀರಿ. ಮತ್ತು ಇನ್ಕಮ್ ನಿಮ್ಮದು ಈ ಮಂತು ಹೆಚ್ಚಿಗೆ ಆಗುತ್ತೆ. ಮತ್ತು 6ನೇದಾಗಿ ಕನ್ಯಾ ರಾಶಿ ಅಂತ ನಾವೇನು ಹೇಳ್ತೀವಿ, ಈ ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ರವಿ ಶುಕ್ರ ಬರೋದ್ರಿಂದ ಹೊಸ ಸಂಬಂಧ ಪ್ರಾರಂಭ ಆಗುತ್ತೆ. ಹೊಸ ಸಂಬಂಧ ಅಂದರೆ ಇಷ್ಟನೇ ಯಾರಿಗೆ ಮದುವೆ ವಿಳಂಬ ಆಗ್ತಿರ್ತದೆ, ಇಲ್ಲ ಇತ್ತೀಚೆಗೆ ಯಾರು ವಿವಾಹಕ್ಕಾಗಿ ಹುಡುಗಿನ ಹುಡುಕ್ತಾ ಇರ್ತಾರೆ, ಇಂಥವ್ರಿಗೆ ಈ ತಿಂಗಳಲ್ಲಿ ಸೆಟ್ ಆಗುವಂಥದ್ದು ಚಾನ್ಸಸ್ ಹೈ ಇರ್ತದೆ. ಅದಾದ ನಂತರ ಏನಾದರೂ ಒಂದು ಹೊಸ ಪ್ರಾಜೆಕ್ಟ್ ಕೈ ಹಾಕಿದ್ರು ಕೂಡ ಮುಂದೆ ಫ್ಯೂಚರ್ಗೆ ಅದು ಲಾಭನೇ ಕೊಡ್ತದೆ. ಅದಾದ ಮೇಲೆ ಈ ಸ್ಟೂಡೆಂಟ್ಸ್ಗಳಿಗೆ ಈ ಸಮಯದಲ್ಲಿ ಒಂದು ಹೊಸ ಎಕ್ಸಾಮ್ಸ್ಗೆ ಏನಾದರೂ ಅಪ್ಲಿಕೇಶನ್ ಹಾಕಬೇಕಿತ್ತಪ್ಪ ಅಂತಂದರೆ, ಇಲ್ಲ ಎಕ್ಸಾಮ್ಸ್ ಏನಾದರೂ ಬರೀಬೇಕಿತ್ತಂತಂದರೆ ಅದು ಒಳ್ಳೆಯ ಸಮಯ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಲಿಕ್ಕೆ ಒಳ್ಳೆಯ ಸಮಯ ಇರ್ತದೆ.